ಕನ್ನಡ ಟು ಇಂಗ್ಲೀಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಯೂಸಸ್ 60 ಸೆಂಟೆನ್ಸಸ್ನ ನೋಡೋಣ. ನನಗೆ ಸಮಯವಿಲ್ಲ ಅನ್ನುವಂಥದ್ದನ್ನು ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಹೇಳಬೇಕಾಗುತ್ತೆ. ಹಾಗೆ ಶುಭ ಮಧ್ಯಾಹ್ನ ಅನ್ನೋದಕ್ಕೆ ಗುಡ್ ಆಫ್ಟರ್ನೂನ್ ಅಂತ ಹೇಳಬೇಕಾಗುತ್ತೆ. ನೀವು ಯಾರನ್ನು ಅನುಮಾನಿಸ್ತೀರಾ ಅನ್ನುವಂಥದ್ದನ್ನು ಇಂಗ್ಲೀಷ್ ಮೀನಿಂಗ್ ಬರುತ್ತೆ ಹೂಮ್ ಡೂ ಯು ಸಸ್ಪೆಕ್ಟ್. ನಾವು ಪ್ರತಿದಿನ ಅಡುಗೆ ಮಾಡುತ್ತೇವೆ ಅನ್ನೋದಕ್ಕೆ ವಿ ಕುಕ್ ಎವ್ರಿ ಡೇ. ಖಂಡಿತವಾಗಿಯೂ ಇಲ್ಲ ಅನ್ನುವಂಥದ್ದನ್ನು ಅಬ್ಸಲ್ಯೂಟ್ಲಿ ನಾಟ್ ಅಂತ ಹೇಳಬೇಕಾಗುತ್ತೆ. ನನಗೆ ಒಂದು ಕೈ ಕೊಡಿ ಅನ್ನುವಂಥದ್ದಕ್ಕೆ ಗಿವ್ ಮೀ ಎ ಹ್ಯಾಂಡ್ ಅಂತ ಹೇಳಬೇಕಾಗುತ್ತೆ. ಅವನಿಗೆ ಸೌಮ್ಯ ಅವರಿಗೆ ಸ್ವಲ್ಪ ಜ್ವರ ಬಂದಿದೆ ಅನ್ನುವಂಥದ್ದಕ್ಕೆ ಈ ಹ್ಯಾಸ್ ಎ ಮೈಲ್ಡ್ ಫೀವರ್ ಅಂತ ಹೇಳಬೇಕಾಗುತ್ತೆ. ಮುಂದಿನ ಬಾರಿ ನಿಮ್ಮನ್ನು ನೋಡಬೇಕು ಅನ್ನುವಂಥದ್ದಕ್ಕೆ ಹೋಪ್ ಟು ಸಿ ಯು ನೆಕ್ಸ್ಟ್ ಟೈಮ್ ಅಂತ ಹೇಳಬೇಕಾಗುತ್ತೆ. ನಾನು ನನ್ನ ಕೆಲಸದಲ್ಲಿ ಉತ್ತಮವಾಗಿದ್ದೇನೆ ಅನ್ನುವಂಥದ್ದಕ್ಕೆ ಐ ಆಮ್ ಗುಡ್ ಅಟ್ ಮೈ ವರ್ಕ್ ಅಂತ ಹೇಳಬೇಕಾಗುತ್ತೆ. ನಾನು ಅದನ್ನು ಅರ್ಥೈಸುವುದಿಲ್ಲ ಅನ್ನುವಂಥದ್ದಕ್ಕೆ ಐ ಡು ನಾಟ್ ಮೀನ್ ಇಟ್ ಅಂತ ಹೇಳಬೇಕಾಗುತ್ತೆ. ನಾನು ಹೇಳಿದಂತೆ ನಾನು ಮಾಡಿದೆ ಅನ್ನುವಂಥದ್ದಕ್ಕೆ ಐ ಡಿಡ್ ಹ್ಯಾಸ್ ಐ ವಾಸ್ ಟೋಲ್ಡ್. ನೀವು ಶಾಲೆಗೆ ತಡವಾಗಿ ಬರುತ್ತಿದ್ದೀರಾ ಅನ್ನುವಂಥದ್ದಕ್ಕೆ ಯು ಆರ್ ಗೆಟಿಂಗ್ ಲೇಟ್ ಫಾರ್ ಸ್ಕೂಲ್ ಅಂತ ಆಗುತ್ತೆ. ನಾನು ಡಯಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಆನ್ ಎ ಡಯಟ್ ಅಂತ ಹೇಳಬೇಕಾಗುತ್ತೆ. ತುಂಬ ಧನ್ಯವಾದಗಳು ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮಗೆ ಬಹಳಷ್ಟು ಋಣಿಯಾಗಿದ್ದೇನೆ ಅನ್ನೋಂಥದ್ದಕ್ಕೆ ಹೌ ಮಚ್ ಡು ಐ ಓ ಯು ಅಂತ ಆಗುತ್ತೆ. ಅದು ಅವನಿಗೆ ಸರಿ ಅಲ್ವೇ? ಇಟ್ಸ್ ಓಕೆ ಫಾರ್ ಹಿಮ್ ಈಸ್ ನಾಟ್ ಇಟ್. ನಾನು ಕಾರ್ಯನಿರತನಾಗಿದ್ದೇನೆ ಅನ್ನುವಂಥದ್ದಕ್ಕೆ ಐ ಆಮ್ ಬ್ಯುಸಿ ಅಂತ ಆಗುತ್ತೆ. ಈ ಕೆಲಸ ನಿಮಗೆ ಸೂಕ್ತವಲ್ಲ. ದಿಸ್ ವರ್ಕ್ ಈಸ್ ನಾಟ್ ಸೂಟಬಲ್ ಫಾರ್ ಯು ಅಂತ ಆಗುತ್ತೆ. ಓ, ನನ್ನನ್ನು ಕ್ಷಮಿಸಿ, ನಾನು ಸ್ವಲ್ಪ ತಡವಾಗಿ ಬಂದಿದ್ದೇನೆ. ಓ, ಐ ಆಮ್ ಸಾರಿ, ಐ ಹ್ಯಾವ್ ಗಾಟ್ ಎ ಬಿಟ್ ಲೇಟ್. ಓ, ಐ ಆಮ್ ಸಾರಿ, ಐ ಆಮ್ ಕಮಿಂಗ್ ಬಿಟ್ ಲೇಟ್ ಅಂತ ಆಗುತ್ತೆ. ಖಂಡಿತವಾಗಿ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಆಫ್ ಕೋರ್ಸ್ ಅಂತ ಆಗುತ್ತೆ. ಒಂದು ನಿಮಿಷ ಬಾಯಿ ಮುಚ್ಚು ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಜಸ್ಟ್ ಶಟ್ ಅಪ್ ಫಾರ್ ಎ ಮಿನಿಟ್ ಅಂತ ಹೇಳಬೇಕಾಗುತ್ತೆ. ಅವನು ಅಥವಾ ಅವಳು ನನ್ನನ್ನು ನಿಂದಿಸುವರು ಅಂತ ಅನ್ನುವಂಥದ್ದನ್ನು ಹಿ ಶಿ ಅಬ್ಯೂಸ್ಡ್ ಮೀ ಅಂತ ಆಗುತ್ತೆ. ನೀವು ಈಗ ಅವನನ್ನು ಹೊಡೆದುಕೊಳ್ಳುತ್ತೀರಾ ಅನ್ನೋಂತ ಕೇಳೋದಕ್ಕೆ ವಿಲ್ ಯು ನೌ ಬೀಟ್ ಹಿಮ್ ಟು ಡೆತ್. ನೀವು ಅದನ್ನು ಎಲ್ಲಿಂದ ಪಡೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನು ವೇರ್ ಡಿಡ್ ಯು ಗೆಟ್ ಇಟ್. ಸತ್ಯವನ್ನು ಮಾತನಾಡಿ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಸ್ಪೀಕ್ ವಾಟ್ ಈಸ್ ಟ್ರೂ ಅಂತ ಹೇಳಬೇಕಾಗುತ್ತೆ. ನಾನು ಏನನ್ನೂ ತಿಳಿಯಲು ಬಯಸುವುದಿಲ್ಲ ಅನ್ನುವಂಥದ್ದಕ್ಕೆ ಐ ಡು ನಾಟ್ ವಾಂಟ್ ಟು ನೋ ಎನಿಥಿಂಗ್ ಅಂತ ಹೇಳೋಕ್ಕಾಗುತ್ತೆ. ಬನ್ನಿ ಅನ್ನುವಂಥದ್ದನ್ನು ಡು ಕಮ್ ಅಂತ ಹೇಳಬೇಕಾಗುತ್ತೆ. ನೀವು ಎಷ್ಟು ದಿನ ಇರ್ತೀರಾ ಅಂತ ಕೇಳಬೇಕಾದಾಗ ಹೌ ಲಾಂಗ್ ವಿಲ್ ಯು ಸ್ಟೇ ಅಂತ ಕೇಳಬೇಕಾಗುತ್ತೆ. ದಯವಿಟ್ಟು ಈ ಮೊತ್ತವನ್ನು ನನ್ನ ಖಾತೆಗೆ ಜಮಾ ಮಾಡಿ ಅನ್ನುವಂಥದ್ದಕ್ಕೆ ಪ್ಲೀಸ್ ಕ್ರೆಡಿಟ್ ದಿಸ್ ಅಮೌಂಟ್ ಟು ಮೈ ಅಕೌಂಟ್.
ನಂತರ ನಿಮ್ಮೊಂದಿಗೆ ಮಾತನಾಡುತ್ತೇನೆ ಅನ್ನೋವಂಥದ್ದಕ್ಕೆ ಟಾಕ್ ಟು ಯು ಲೇಟರ್ ಅಂತ ಆಗಬೇಕಾಗುತ್ತೆ. ವಿಶ್ರಾಂತಿ ಪಡೆಯಿರಿ ಅನ್ನುವಂಥದ್ದಕ್ಕೆ ರೆಸ್ಟ್ ಅಸ್ಯೂರ್ಡ್ ಅಂತ ಆಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ನಾನು ಒಪ್ಪಲಾರೆ ಅನ್ನುವಂಥದ್ದಕ್ಕೆ ಐ ಕ್ಯಾನಾಟ್ ಅಗ್ರಿ ವಿತ್ ಯುವರ್ ಒಪಿನಿಯನ್ ಅಂತ ಆಗುತ್ತೆ. ಒಳ್ಳೆಯದು, ಅದನ್ನು ಮುಂದುವರಿಸಿ ಅಂತ ಹೇಳಬೇಕಾದಾಗ ವೆಲ್ ಡನ್ ಕೀಪ್ ಇಟ್ ಅಪ್ ಅಂತ ಹೇಳಬೇಕಾಗುತ್ತೆ. ಬೇರೆ ಏನಾದರೂ ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಎನಿಥಿಂಗ್ ಎಲ್ಸ್ ಅಂತ ಹೇಳಬೇಕಾಗುತ್ತೆ. ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ ಅಂತ ಹೇಳೋದಕ್ಕೆ ಸ್ಟಾಪ್ ಮೇಕಿಂಗ್ ಸಚ್ ಎ ನಾಯ್ಸ್ ಅಂತ ಹೇಳೋಕ್ಕಾಗುತ್ತೆ. ಎಚ್ಚರಿಕೆಯಿಂದ ನಡೆಯಿರಿ ಅನ್ನುವಂಥದ್ದಕ್ಕೆ ವಾಕ್ ಕೇರ್ಫುಲಿ ಅಂತ ಆಗುತ್ತೆ. ಜನಸಂದಣಿಯಿಂದ ನಿಧಾನವಾಗಿ ಹೋಗಿ ಅನ್ನುವಂಥದ್ದಕ್ಕೆ ಗೋ ಸ್ಲೋ ಫ್ರಮ್ ದ ಕ್ರೌಡ್ ಅಂತ ಹೇಳಬೇಕಾಗುತ್ತೆ. ನಿಮಗೆ ಹೇಗೆ ಅನಿಸುತ್ತದೆ ಅನ್ನುವಂಥದ್ದಕ್ಕೆ ಹೌ ಡು ಯು ಫೀಲ್ ಅಂತ ಆಗುತ್ತೆ. ಈ ವಿಷಯದಲ್ಲಿ ನಾನು ತುಂಬ ಕಟ್ಟುನಿಟ್ಟಾಗಿದ್ದೇನೆ ಅನ್ನುವಂಥದ್ದಕ್ಕೆ ಐ ಆಮ್ ವೆರಿ ಸ್ಟ್ರಿಕ್ಟ್ ಆನ್ ದಿಸ್ ಮ್ಯಾಟರ್. ನಾನು ಪುಸ್ತಕಗಳನ್ನು ಓದುತ್ತೇನೆ ಅನ್ನುವಂಥದ್ದಕ್ಕೆ ಐ ರೀಡ್ ಬುಕ್ಸ್ ಅಂತ ಆಗುತ್ತೆ. ನನಗೆ ಒಂದು ದಿನ ಕೊಡಿ ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಗಿವ್ ಮಿ ಎ ಡೇ ಅಂತ ಆಗುತ್ತೆ. ನೀವು ಯಾವುದನ್ನು ಹೆಚ್ಚು ಇಷ್ಟಪಡುತ್ತೀರಾ ಅನ್ನುವಂಥದ್ದಕ್ಕೆ ವಾಟ್ ಡು ಯು ಲೈಕ್ ದ ಮೋಸ್ಟ್ ಆಗುತ್ತೆ. ನಾನು ಈ ಸಮಯದಲ್ಲಿ ಕಾರ್ಯನಿರತನಾಗಿದ್ದೇನೆ ಅನ್ನುವಂಥದ್ದಕ್ಕೆ ಐ ಆಮ್ ಬ್ಯುಸಿ ಅಟ್ ದ ಮೂಮೆಂಟ್ ಆಗುತ್ತೆ. ನಾನು ಒಪ್ಪುತ್ತೇನೆ ಅನ್ನುವಂಥದ್ದಕ್ಕೆ ಐ ಅಗ್ರಿ. ಅದನ್ನು ಮಾಡಲೇಬೇಕು ಅನ್ನುವಂಥದ್ದಕ್ಕೆ ಇಟ್ ಹ್ಯಾಸ್ ಟು ಬಿ ಡನ್. ನಿಮ್ಮ ನೆಚ್ಚಿನ ವಿಷಯ ಯಾವುದು ಅನ್ನೋದಕ್ಕೆ ವಾಟ್ ಈಸ್ ಯುವರ್ ಫೇವರೇಟ್ ಸಬ್ಜೆಕ್ಟ್ ಅಂತ ಆಗುತ್ತೆ. ನಾನು ಕಾಯಲು ಸಾಧ್ಯವಿಲ್ಲ ಅನ್ನುವಂಥದ್ದಕ್ಕೆ ಐ ಕೆನಾಟ್ ವೇಟ್ ಅಂತ ಆಗುತ್ತೆ. ನನ್ನ ಎಲ್ಲ ಲೆಕ್ಕಾಚಾರಗಳು ತಪ್ಪಾದವು ಅನ್ನುವಂಥದ್ದಕ್ಕೆ ಆಲ್ ಮೈ ಕ್ಯಾಲ್ಕುಲೇಷನ್ಸ್ ವೆಂಟ್ ರಾಂಗ್ ಆಗುತ್ತೆ. ಹುಡುಗಿಯರು ಜಿಮ್ನಲ್ಲಿ ಉಳಿಯಲು ಬಯಸುವುದಿಲ್ಲ ಅನ್ನುವಂಥದ್ದಕ್ಕೆ ಗರ್ಲ್ಸ್ ಡು ನಾಟ್ ವಾಂಟ್ ಟು ಸ್ಟೇ ಇನ್ ಜಿಮ್ ಅಂತ ಆಗುತ್ತೆ. ಸುಮ್ಮನಿರು ಅನ್ನುವಂಥದ್ದಕ್ಕೆ ಬಿ ಕ್ವೈಟ್. ನನ್ನ ಜೊತೆ ಬಾ ಅಂತ ಹೇಳಬೇಕಾದಾಗ ಇಂಗ್ಲೀಷ್ನಲ್ಲಿ ಕಮ್ ವಿತ್ ಮೀ ಅಂತ ಆಗುತ್ತೆ. ಅವನು ಪಂದ್ಯದಲ್ಲಿ ಒಂದು ಗೋಲ್ ಗಳಿಸಿದನು ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಈ ಸ್ಕೋರ್ಡ್ ಗೋಲ್ ಇನ್ ದ ಮ್ಯಾಚ್. ನನಗೆ ನಿನ್ನ ಅಗತ್ಯವಿಲ್ಲ ಅಂತ ಹೇಳಬೇಕಾದಾಗ ಐ ಡೋಂಟ್ ನೀಡ್ ಯು ಅಂತ ಹೇಳಬೇಕಾಗುತ್ತೆ. ನಿಮ್ಮ ಹೆಸರು ಪಟ್ಟಿಯಲ್ಲಿದೆ ಅನ್ನುವಂಥದ್ದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕಾಗುತ್ತೆ ಯುವರ್ ನೇಮ್ ಈಸ್ ಆನ್ ದ ಲೀಸ್ಟ್. ಹುಟ್ಟುಹಬ್ಬದ ಶುಭಾಶಯಗಳು ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಬೇಕಾಗುತ್ತೆ. ಕನಿಷ್ಠವಲ್ಲ ಅನ್ನುವಂಥದ್ದನ್ನು ಇಂಗ್ಲೀಷಿನಲ್ಲಿ ನಾಟ್ ದ ಲೀಸ್ಟ್ ಅಂತ ಹೇಳಬೇಕಾಗುತ್ತೆ. ಏನಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಇಂಗ್ಲೀಷಿನಲ್ಲಿ ವಾಟ್ ಈಸ್ ಗೋಯಿಂಗ್ ಆನ್ ಅಂತ ಹೇಳೋಕ್ಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.